ಇನ್ನು ಉತ್ತರ ಕರ್ನಾಟಕದಲ್ಲೂ ಕೂಡ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. ಸಿಲಿಂಡರ್ ಪೂರೈಕೆಯ ಘಟಕದಲ್ಲೇ ಗ್ಯಾಸ್ಗೆ ಅಭಾವ ಉಂಟಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಎಚ್ಪಿ ಕಂಪನಿ ಗ್ಯಾಸ್ ಸಿಲಿಂಡರ್ ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಗ್ಯಾಸ್ ರೀಫಿಲ್ ಮಾಡಿಲ್ಲ. ಎಚ್ಪಿ ಗೃಹ ಬಳಕೆ ಸಿಲಿಂಡರ್ ಮಾತ್ರವನ್ನ ರೀಫಿಲ್ ಮಾಡಲಾಗ್ತಾ ಇದೆ. ಸಿಲಿಂಡರ್ ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಇದು ತಟ್ಟಿರುವಂತದ್ದು. ಏನು ಈ ಕಮರ್ಷಿಯಲ್ ಗ್ಯಾಸ್ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೀಫಿಲ್ ಮಾಡಬೇಕಾಗಿತ್ತು, ಆ ಕಮರ್ಷಿಯಲ್ ಗ್ಯಾಸ್ ರೀಫಿಲ್ನ ಎಚ್ಪಿ ಮಾಡಿಲ್ಲ. ಕೇವಲ ಗೃಹ ಬಳಕೆಯ ಸಿಲಿಂಡರ್ಗೆ ಮಾತ್ರ ರೀಫಿಲ್ ಮಾಡಲಾಗಿದೆ. ಇದರಿಂದ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಗ್ಯಾಸ್ ಅಭಾವ ಉಂಟಾಗಿರುವಂತದ್ದು. ಸ್ವೀಕರಿಸುತ್ತೆ ಈಗಾಗಲೇ ಗ್ಯಾಸ್ಗಳ ಅಭಾವ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸದ್ಯ ನಾನು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಗ್ಯಾಸ್ ಪೂರೈಕೆ ಮಾಡ್ತಿರ್ತಕ್ಕಂಥ ಧಾರವಾಡದ ಎಚ್ಪಿ ಗ್ಯಾಸ್ ಒಂದು ಮುಂಭಾಗದಲ್ಲಿ ನಾವು ನೋಡ್ತಾ ಇರಬಹುದು. 50ಕ್ಕಿಂತ ಹೆಚ್ಚು ಕೂಡ ಈ ಒಂದು ಗ್ಯಾಸ್ ನಿಂದ ಪೂರೈಕೆ ಆಗ್ತಾರೆ. ಸಾಕಷ್ಟು ಇಲ್ಲಿ ಚಾಲಕರು ಕೂಡ ಇದ್ದಾರೆ. ಇಲ್ಲಿಂದ ಏನು ಈ ಒಂದು ಗ್ಯಾಸ್ ಅನ್ನು ರೀಫಿಲಿಂಗ್ ಆದ ಬಳಿಕ ಇಲ್ಲಿಂದ ಗ್ಯಾಸ್ ಅನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ಸರಬರಾಜು ಮಾಡ್ತಿರ್ತಕ್ಕಂಥ ವಾಹನ ಚಾಲಕರು ಕೂಡ ಇಲ್ಲಿದ್ದಾರೆ. ಮತ್ತೊಂದು ಕಡೆಗೆ ಏನು ಬೇರೆ ಅಂದ್ರೆ ಆಂಧ್ರ ಪ್ರದೇಶದ ಅನಂತಪುರಂನಿಂದ ಇಲ್ಲಿಗೆ ಏನೊಂದು ಗ್ಯಾಸ್ ಅನ್ನು ತರ್ತಿರ್ತಕ್ಕಂಥ ವಾಹನ ಚಾಲಕರು ಕೂಡ ಇದ್ದಾರೆ. ಆದ್ರೆ ಇಲ್ಲಿ ಗ್ಯಾಸ್ಗಳ ಅಭಾವ ಇರೋದ್ರಿಂದ ಇಲ್ಲಿ ಬರ್ತಿರ್ತಕ್ಕಂಥ ವಾಹನ ಏನು ಚಾಲಕರಿದ್ದಾರೆ ವಾರಗಂಟಲೆ ಇಲ್ಲೇ ಇರುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥ. ಯಾಕಂದ್ರೆ ಯುದ್ಧದ ಪರಿಣಾಮವಾಗಿ ಈಗಾಗಲೇ ಗ್ಯಾಸ್ಗಳ ಕೊರತೆ ಕೂಡ ಉಂಟಾಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಸಾಕಷ್ಟು ವಾಹನ ಚಾಲಕರು ವಾಹನವನ್ನ ಇಲ್ಲೇ ಅಂದ್ರೆ ಎಚ್ಪಿ ಗ್ಯಾಸ್ ನ ಏನೋ ಒಂದು ನಿಲ್ಲುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಸಾಕಷ್ಟು ವಾಹನ ಚಾಲಕರಿದ್ದಾರೆ. ಎಲ್ಲ ಚಾಲಕರು ಕೂಡ ಈಗ ಸಂಕಷ್ಟವನ್ನ ಎದುರಿಸುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಖುದ್ದು ಇಲ್ಲಿ ಸಾಕಷ್ಟು ವಾಹನ ಚಾಲಕರು ಕೂಡ ಇಲ್ಲಿ ನಿಂತಿರ್ತಕ್ಕಂಥದ್ದು. ಇಲ್ಲೊಂದಿಷ್ಟು ವಾಹನ ಚಾಲಕರಿದ್ದಾರೆ. ಅವ್ರಿಗೂ ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಸಾಕಷ್ಟು ಇಲ್ಲಿ ಎಲ್ಲ ಚಾಲಕರು ಸಾಕಷ್ಟು ವಾಹನ ಚಾಲಕರು ಕೂಡ ಈಗ ಮಾತನಾಡುವಂತ ಸ್ಥಿತಿ ಕೂಡ ಇದೆ. ಕೆಲವೊಂದಿಷ್ಟು ವಾಹನ ಚಾಲಕರಿದ್ದಾರೆ. ಅವ್ರಿಗೂ ಕೂಡ ನಾನು ಮಾತನಾಡ್ತಾ ಹೋಗ್ತಾರೆ. ಈಗ ಎಷ್ಟು ದಿನದಿಂದ ಇಲ್ಲಿ ಬಂದಿದ್ದೀರಿ ಮತ್ತೆ ಏನೇನು ಸಮಸ್ಯೆ ಆಗುತ್ತೆ ಇಲ್ಲಿ ಬಂದ ಈಗ 3 ದಿವಸ ಹಾಲ್ಟ್ ಇದೆ ಗಾಡಿ. ಡೊಮೆಸ್ಟಿಕ್ ಎಷ್ಟು ಕೊಡ್ತಾರೆ ಸಮಸ್ಯೆ ಅಲ್ಲಿ ಸ್ಟಾಕೇಜ್ ಇಲ್ಲ ಮಾಲ್ ಅಂತಾರೆ. ಸ್ವಲ್ಪ ಕೊಡ್ತಾರೆ ಅಷ್ಟು ಜಾಸ್ತಿ ಅಲ್ಲ. ಮೊದಲು ಬಂದಾಗ ಇಲ್ಲಿ ಎಷ್ಟೆಷ್ಟು ದಿನ ಗಾಡಿ ನಿಲ್ತಿತ್ತು, ಈಗೇನು ಸಮಸ್ಯೆ? ಮೊದ್ಲಿಗೆ ಬಂದಾಗ ಅಲ್ಲಿ 2-3 ದಿನ ನಿಲ್ತು. ಇಲ್ಲಿ ಗಾಡಿ ಈಗ ಸ್ಟಾಕ್ ಇರೋದ್ರಿಂದ 34 ಗಾಡಿ ಸೇಲ್ಸ್ ಕಮ್ಮಿ. ಸಿಲಿಂಡರ್ ಗಾಡಿ ಬರ್ತಾ ಇಲ್ಲ. 5 ದಿವಸ ಅಲ್ಲಿ ಹಾಕ್ ಮಾಡಿದ್ರು. 2 ದಿನ 3 ದಿನ ಗಾಡಿಗೆಲ್ಲ ಒಂದೊಂದ್ ವಾರ ಆಯ್ತು. ಗಾಡಿ ಖಾಲಿ ಆಗ್ತಲ್ಲ. ಮಾಲ್ ಬೇಕಾದ್ರೆ ಕಮರ್ಷಿಯಲ್ ಮಾಲ್ ಇದೆ, ಅದು ಖಾಲಿ ಮಾಡಕ್ ಆಗ್ತಲ್ಲ. ಬಿಟ್ರೆ ಚಾನ್ಸ್ ಪರ್ಮಿಷನ್ ಕೆಲವು ಕೊಡ್ತಾ ಇಲ್ಲ. ಅಲ್ಲ ಈಗ ಎಲ್ಲಿ ಹೋಗ್ತಿದ್ರು ಇಲ್ಲಿಂದ ಹೋಗೋದು ಎಲ್ಲ ಸಿಲಿಂಡರ್ ಗಾಡಿ ಎಲ್ಲ ಕಡೆ ಹುಬ್ಳಿ ಧಾರವಾಡ ಮತ್ತೆ ಈ ಕಡೆ ಬೆಳಗಾವಿ ಸಂಕೇಶ್ವರ ಹೋಗುತ್ತೆ, ರಾಣೆಬೆನ್ನೂರು, ಹಾವೇರಿ, ಬ್ಯಾಡಗಿ ಹೋಗುತ್ತೆ, ಮುಂಡ್ಗೋಡೆಲ್ಲ ಬಿಜಾಪುರ ಹೋಗುತ್ತೆ. ಬಿಜಾಪುರ, ಕಲಬುರಗಿ ಎಲ್ಲ ಕಡೆ ಹೋಗ್ತೀವಿ. ಆದ್ರೆ ಇಲ್ಲಿಂದ ಯಾವ್ದು ಹೋಗ್ತಾರೆ ಕಂಪ್ಲೀಟ್ ಬಂದಾಗ ಸಿಂಧನೂರೆಲ್ಲ ಹೋಗುತ್ತೆ. ಯಾದಗಿರಿ ಬೇಕಾ ಇದು ಏನು ಇಲ್ಲಿರ್ತಕ್ಕಂಥ ವಾಹನ ಚಾಲಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಇದೇ ಒಂದು ಗ್ಯಾಸ್ ನಿಂದ ಏನು ಕಲಬುರಗಿ ಇಲ್ಲಿಂದ ಏನು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಹೋಗ್ತಾ ಇತ್ತು. ಆದ್ರೆ ಈಗ ಯಾವುದೂ ಹೋಗ್ತಾ ಇಲ್ಲ. ಹೀಗಾಗಿ ಇಲ್ಲೇ ವಾರಗಟ್ಟಲೆ ಇದೆ ಒಂದು ಗ್ಯಾಸ್ ನ ಇದ್ರ ಮುಂಭಾಗದಲ್ಲಿ ಇರುವಂತ ಸ್ಥಿತಿ ಕೂಡ ಇದೆ ಅಂತೇಳಿ ಚಾಲಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಇನ್ನು ಉತ್ತರ ಕರ್ನಾಟಕದಲ್ಲೂ ಕೂಡ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. ಸಿಲಿಂಡರ್ ಪೂರೈಕೆಯ ಘಟಕದಲ್ಲೇ ಗ್ಯಾಸ್ಗೆ ಅಭಾವ ಉಂಟಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಎಚ್ಪಿ ಕಂಪನಿ ಗ್ಯಾಸ್ ಸಿಲಿಂಡರ್ ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಗ್ಯಾಸ್ ರೀಫಿಲ್ ಮಾಡಿಲ್ಲ. ಎಚ್ಪಿ ಗೃಹ ಬಳಕೆ ಸಿಲಿಂಡರ್ ಮಾತ್ರವನ್ನ ರೀಫಿಲ್ ಮಾಡಲಾಗ್ತಾ ಇದೆ. ಸಿಲಿಂಡರ್ ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಇದು ತಟ್ಟಿರುವಂತದ್ದು. ಏನು ಈ ಕಮರ್ಷಿಯಲ್ ಗ್ಯಾಸ್ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೀಫಿಲ್ ಮಾಡಬೇಕಾಗಿತ್ತು, ಆ ಕಮರ್ಷಿಯಲ್ ಗ್ಯಾಸ್ ರೀಫಿಲ್ನ ಎಚ್ಪಿ ಮಾಡಿಲ್ಲ. ಕೇವಲ ಗೃಹ ಬಳಕೆಯ ಸಿಲಿಂಡರ್ಗೆ ಮಾತ್ರ ರೀಫಿಲ್ ಮಾಡಲಾಗಿದೆ. ಇದರಿಂದ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಗ್ಯಾಸ್ ಅಭಾವ ಉಂಟಾಗಿರುವಂತದ್ದು. ಸ್ವೀಕರಿಸುತ್ತೆ ಈಗಾಗಲೇ ಗ್ಯಾಸ್ಗಳ ಅಭಾವ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸದ್ಯ ನಾನು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಗ್ಯಾಸ್ ಪೂರೈಕೆ ಮಾಡ್ತಿರ್ತಕ್ಕಂಥ ಧಾರವಾಡದ ಎಚ್ಪಿ ಗ್ಯಾಸ್ ಒಂದು ಮುಂಭಾಗದಲ್ಲಿ ನಾವು ನೋಡ್ತಾ ಇರಬಹುದು. 50ಕ್ಕಿಂತ ಹೆಚ್ಚು ಕೂಡ ಈ ಒಂದು ಗ್ಯಾಸ್ ನಿಂದ ಪೂರೈಕೆ ಆಗ್ತಾರೆ. ಸಾಕಷ್ಟು ಇಲ್ಲಿ ಚಾಲಕರು ಕೂಡ ಇದ್ದಾರೆ. ಇಲ್ಲಿಂದ ಏನು ಈ ಒಂದು ಗ್ಯಾಸ್ ಅನ್ನು ರೀಫಿಲಿಂಗ್ ಆದ ಬಳಿಕ ಇಲ್ಲಿಂದ ಗ್ಯಾಸ್ ಅನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ಸರಬರಾಜು ಮಾಡ್ತಿರ್ತಕ್ಕಂಥ ವಾಹನ ಚಾಲಕರು ಕೂಡ ಇಲ್ಲಿದ್ದಾರೆ. ಮತ್ತೊಂದು ಕಡೆಗೆ ಏನು ಬೇರೆ ಅಂದ್ರೆ ಆಂಧ್ರ ಪ್ರದೇಶದ ಅನಂತಪುರಂನಿಂದ ಇಲ್ಲಿಗೆ ಏನೊಂದು ಗ್ಯಾಸ್ ಅನ್ನು ತರ್ತಿರ್ತಕ್ಕಂಥ ವಾಹನ ಚಾಲಕರು ಕೂಡ ಇದ್ದಾರೆ. ಆದ್ರೆ ಇಲ್ಲಿ ಗ್ಯಾಸ್ಗಳ ಅಭಾವ ಇರೋದ್ರಿಂದ ಇಲ್ಲಿ ಬರ್ತಿರ್ತಕ್ಕಂಥ ವಾಹನ ಏನು ಚಾಲಕರಿದ್ದಾರೆ ವಾರಗಂಟಲೆ ಇಲ್ಲೇ
ಇಲ್ಲೇ ಇರುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥ. ಯಾಕಂತಂದ್ರೆ ಆ ಯುದ್ಧದ ಪರಿಣಾಮವಾಗಿ ಈಗಾಗಲೇ ಗ್ಯಾಸ್ಗಳ ಕೊರತೆ ಕೂಡ ಉಂಟಾಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಸಾಕಷ್ಟು ವಾಹನ ಚಾಲಕರು ವಾಹನವನ್ನ ಇಲ್ಲೇ ಒಂದು ಅಂದ್ರೆ HP ಗ್ಯಾಸ್ ನ ಏನೋ ಒಂದು ಇದಿದೆ ಅದ್ರ ವಿಭಾಗದಲ್ಲಿ ನಿಂತ್ಕೊಂಡು ನಿಲ್ಲುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಸಾಕಷ್ಟು ವಾಹನ ಚಾಲಕರಿದ್ದಾರೆ. ಎಲ್ಲ ಚಾಲಕರು ಕೂಡ ಈಗ ಸಂಕಷ್ಟವನ್ನ ಎದುರಿಸುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಖುದ್ದು ಇಲ್ಲಿ ಸಾಕಷ್ಟು ವಾಹನ ಚಾಲಕರು ಕೂಡ ಇಲ್ಲಿ ನಿಂತಿರ್ತಕ್ಕಂಥದ್ದು. ಇಲ್ಲೊಂದಿಷ್ಟು ವಾಹನ ಚಾಲಕರಿದ್ದಾರೆ. ಅವ್ರಿಗೂ ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಸಾಕಷ್ಟು ಇಲ್ಲಿ ಎಲ್ಲ ಚಾಲಕರು ಕೂಡ ಇಲ್ಲಿ ಪರವಾದಂತ ಸ್ಥಿತಿ, ಸಾಕಷ್ಟು ವಾಹನ ಚಾಲಕರು ಕೂಡ ಈಗ ಮಾತನಾಡುವಂತ ಸ್ಥಿತಿ ಕೂಡ ಇದೆ. ಕೆಲವೊಂದಿಷ್ಟು ವಾಹನ ಚಾಲಕರಿದ್ದಾರೆ. ಅವ್ರಿಗೂ ಕೂಡ ನಾನು ಮಾತನಾಡ್ತಾ ಹೋಗ್ತಾರೆ. ಈಗ ಎಷ್ಟು ದಿನದಿಂದ ಇಲ್ಲಿ ಬಂದಿದ್ದೀರಿ ಮತ್ತೆ ಏನೇನು ಸಮಸ್ಯೆ ಆಗುತ್ತೆ ಇಲ್ಲಿ? ಇಲ್ಲಿ ಬಂದ ಈಗ 3 ದಿವಸ 3 ದಿವಸ ಹಾಲ್ಟ್ ಇದೆ ಗಾಡಿ. ಡೊಮೆಸ್ಟಿಕ್ ಎಷ್ಟು ಕೊಡ್ತಾರೆ ಸಮಸ್ಯೆ. ಅಲ್ಲಿ ಸ್ಟಾಕೇಜ್ ಇಲ್ಲ ಮಾಲ್ ಅಂತಾರೆ, ಸ್ವಲ್ಪ ಕೊಡ್ತಾರೆ ಅಷ್ಟು ಜಾಸ್ತಿ. ಅಲ್ಲ, ಮೊದಲು ಬಂದಾಗ ಇಲ್ಲಿ ಎಷ್ಟು ದಿನ ಗಾಡಿ ನಿಲ್ತಿತ್ತು, ಈಗೇನು ಸಮಸ್ಯೆ? ಮೊದ್ಲಿಗೆ ಬಂದಾಗ ಅಲ್ಲಿ 2-3 ದಿನ ನಿಲ್ತು. ಇಲ್ಲಿ ಗಾಡಿ ಈಗ ಸ್ಟಾಕ್ ಇರೋದ್ರಿಂದ 34 ಗಾಡಿ ಸೇಲ್ಸ್ ಕಮ್ಮಿ. ಸಿಲಿಂಡರ್ ಗಾಡಿ ಬರ್ತಾ ಇಲ್ಲ. 5 ದಿವಸ ಅಲ್ಲಿ ಹಾಕ್ ಮಾಡಿದ್ರು. ಮೊದ್ಲು 2 ದಿನ 3 ದಿನ ಗಾಡಿಗೆಲ್ಲ ಒಂದೊಂದ್ ವಾರ ಆಯ್ತು. ಗಾಡಿ ಖಾಲಿ ಆಗ್ತಲ್ಲ. ಮಾಲ್ ಬೇಕಾದ್ರೆ ಕಮರ್ಷಿಯಲ್ ಮಾಲ್ ಇದೆ, ಅದು ಖಾಲಿ ಮಾಡಕ್ ಆಗ್ತಲ್ಲ. ಕೊಟ್ಟರೆ ಚಾನ್ಸ್ ಪರ್ಮಿಷನ್ ಕೆಲವು ಕೊಡ್ತಾ ಇಲ್ಲ. ಅಲ್ಲ, ಈಗ ಎಲ್ಲಿ ಹೋಗಿದ್ರಿ ಇಲ್ಲಿಂದ ಹೋಗೋದು ಎಲ್ಲ ಸಿಲಿಂಡರ್ ಗಾಡಿ ಎಲ್ಲ ಕಡೆ ಹುಬ್ಳಿ ಧಾರವಾಡ ಮತ್ತೆ ಈ ಕಡೆ ಬೆಳಗಾವಿ ಸಂಕೇಶ್ವರ ಹೋಗುತ್ತೆ, ರಾಣೆಬೆನ್ನೂರು, ಹಾವೇರಿ, ಬ್ಯಾಡಗಿ ಹೋಗುತ್ತೆ, ಮುಂಡಗೋಡೆಲ್ಲ, ಬಿಜಾಪುರ ಹೋಗುತ್ತೆ. ಬಿಜಾಪುರ, ಕಲಬುರಗಿ ಎಲ್ಲ ಕಡೆ ಹೋಗ್ತೀವಿ. ಆದ್ರೆ ಇಲ್ಲಿಂದ ಯಾವ್ದು ಹೋಗ್ತಾರೆ ಕಂಪ್ಲೀಟ್ ಬಂದಾಗ ಸಿಂಧನೂರೆಲ್ಲ ಹೋಗುತ್ತೆ, ಯಾದಗಿರಿ ತನಕ. ಇದು ಏನು ಇಲ್ಲಿರ್ತಕ್ಕಂಥ ವಾಹನ ಚಾಲಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಇದೇ ಒಂದು ಗ್ಯಾಸ್ ನಿಂದ ಏನು ಕಲಬುರಗಿ ಇಲ್ಲಿಂದ ಏನು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಹೋಗ್ತಾ ಇತ್ತು. ಆದ್ರೆ ಈಗ ಯಾವುದೂ ಹೋಗ್ತಾ ಇಲ್ಲ. ಹೀಗಾಗಿ ಇಲ್ಲೇ ವಾರಗಟ್ಟಲೆ ಇದೆ ಒಂದು ಗ್ಯಾಸ್ ನ ಇದ್ರ ಮುಂಭಾಗದಲ್ಲಿ ಇರುವಂತ ಸ್ಥಿತಿ ಕೂಡ ಇದೆ ಅಂತೇಳಿ ಚಾಲಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಇನ್ನು ಉತ್ತರ ಕರ್ನಾಟಕದಲ್ಲೂ ಕೂಡ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. ಸಿಲಿಂಡರ್ ಪೂರೈಕೆಯ ಘಟಕದಲ್ಲೇ ಗ್ಯಾಸ್ಗೆ ಅಭಾವ ಉಂಟಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ HP ಕಂಪನಿ ಗ್ಯಾಸ್ ಸಿಲಿಂಡರ್ ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಗ್ಯಾಸ್ ರೀಫಿಲ್ ಮಾಡಿಲ್ಲ. HP ಗೃಹ ಬಳಕೆ ಸಿಲಿಂಡರ್ ಮಾತ್ರವನ್ನ ರೀಫಿಲ್ ಮಾಡಲಾಗ್ತಾ ಇದೆ. ಸಿಲಿಂಡರ್ ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಇದು ತಟ್ಟಿರುವಂತದ್ದು. ಏನು ಈ ಕಮರ್ಷಿಯಲ್ ಗ್ಯಾಸ್ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೀಫಿಲ್ ಮಾಡಬೇಕಾಗಿತ್ತು, ಆ ಕಮರ್ಷಿಯಲ್ ಗ್ಯಾಸ್ ರೀಫಿಲ್ನ HP ಮಾಡಿಲ್ಲ. ಕೇವಲ ಗೃಹ ಬಳಕೆಯ ಸಿಲಿಂಡರ್ಗೆ ಮಾತ್ರ ರೀಫಿಲ್ ಮಾಡಲಾಗಿದೆ. ಇದರಿಂದ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಗ್ಯಾಸ್ ಅಭಾವ ಉಂಟಾಗಿರುವಂತದ್ದು. ಸ್ವೀಕರಿಸುತ್ತೆ. ಈಗಾಗಲೇ ಗ್ಯಾಸ್ಗಳ ಅಭಾವ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸದ್ಯ ನಾನು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಗ್ಯಾಸ್ ಪೂರೈಕೆ ಮಾಡ್ತಿರ್ತಕ್ಕಂಥ ಧಾರವಾಡದ HP ಗ್ಯಾಸ್ ಒಂದು ಮುಂಭಾಗದಲ್ಲಿ ನಾವು ನೋಡ್ತಾ ಇರಬಹುದು. 50ಕ್ಕಿಂತ ಹೆಚ್ಚು ಕೂಡ ಈ ಒಂದು ಗ್ಯಾಸ್ ನಿಂದ ಪೂರೈಕೆ ಆಗ್ತಾರೆ. ಸಾಕಷ್ಟು ಇಲ್ಲಿ ಚಾಲಕರು ಕೂಡ ಇದ್ದಾರೆ. ಇಲ್ಲಿಂದ ಏನು ಈ ಒಂದು ಗ್ಯಾಸ್ ಅನ್ನು ರೀಫಿಲಿಂಗ್ ಆದ ಬಳಿಕ ಇಲ್ಲಿಂದ ಗ್ಯಾಸ್ ಅನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ಸರಬರಾಜು ಮಾಡ್ತಿರ್ತಕ್ಕಂಥ ವಾಹನ ಚಾಲಕರು ಕೂಡ ಇಲ್ಲಿದ್ದಾರೆ. ಮತ್ತೊಂದ್ ಕಡೆಗೆ ಏನು ಬೇರೆ ಅಂದ್ರೆ ಆಂಧ್ರ ಪ್ರದೇಶದ ಅನಂತಪುರಂನಿಂದ ಇಲ್ಲಿಗೆ ಏನೊಂದು ಗ್ಯಾಸ್ ಅನ್ನ ತರ್ತಿರ್ತಕ್ಕಂಥ ವಾಹನ ಚಾಲಕರು ಕೂಡ ಇದ್ದಾರೆ. ಆದ್ರೆ ಇಲ್ಲಿ ಗ್ಯಾಸ್ಗಳ ಅಭಾವ ಇರೋದ್ರಿಂದ ಇಲ್ಲಿ ಬರ್ತಿರ್ತಕ್ಕಂಥ ವಾಹನ ಏನು ಚಾಲಕರಿದ್ದಾರೆ ವಾರಗಟ್ಟಲೆ ಇಲ್ಲೇ ಇರುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥ. ಯಾಕಂತಂದ್ರೆ ಯುದ್ಧದ ಪರಿಣಾಮವಾಗಿ ಈಗಾಗಲೇ ಗ್ಯಾಸ್ಗಳ ಕೊರತೆ ಕೂಡ ಉಂಟಾಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಸಾಕಷ್ಟು ವಾಹನ ಚಾಲಕರು ವಾಹನವನ್ನ ಇಲ್ಲೇ ಒಂದು ಅಂದ್ರೆ HP ಗ್ಯಾಸ್ ನ ಏನೋ ಒಂದು ಇದಿದೆ ಅದ್ರ ವಿಭಾಗದಲ್ಲಿ ನಿಂತ್ಕೊಂಡು ನಿಲ್ಲುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಸಾಕಷ್ಟು ವಾಹನ ಚಾಲಕರಿದ್ದಾರೆ. ಎಲ್ಲ ಚಾಲಕರು ಕೂಡ ಈಗ ಸಂಕಷ್ಟವನ್ನ ಎದುರಿಸುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಖುದ್ದು ಇಲ್ಲಿ ಸಾಕಷ್ಟು ವಾಹನ ಚಾಲಕರು ಕೂಡ ಇಲ್ಲಿ ನಿಂತಿರ್ತಕ್ಕಂಥದ್ದು. ಇಲ್ಲೊಂದಿಷ್ಟು ವಾಹನ ಚಾಲಕರಿದ್ದಾರೆ. ಅವ್ರಿಗೂ ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಸಾಕಷ್ಟು ಇಲ್ಲಿ ಎಲ್ಲ ಚಾಲಕರು ಕೂಡ ಇಲ್ಲಿ ಪರವಾದಂತ ಸ್ಥಿತಿ, ಸಾಕಷ್ಟು ವಾಹನ ಚಾಲಕರು ಕೂಡ ಈಗ ಮಾತನಾಡುವಂತ ಸ್ಥಿತಿ ಕೂಡ ಇದೆ. ಕೆಲವೊಂದಿಷ್ಟು ವಾಹನ ಚಾಲಕರಿದ್ದಾರೆ. ಅವ್ರಿಗೂ ಕೂಡ ನಾನು ಮಾತನಾಡ್ತಾ ಹೋಗ್ತಾರೆ. ಈಗ ಎಷ್ಟು ದಿನದಿಂದ ಇಲ್ಲಿ ಬಂದಿದ್ದೀರಿ ಮತ್ತೆ ಏನೇನು ಸಮಸ್ಯೆ ಆಗುತ್ತೆ ಇಲ್ಲಿ ಬಂದ ಈಗ 3 ದಿವಸ 3 ದಿವಸ ಹಾಲ್ಟ್ ಇದೆ ಗಾಡಿ. ಡೊಮೆಸ್ಟಿಕ್ ಎಷ್ಟು ಕೊಡ್ತಾರೆ ಸಮಸ್ಯೆ. ಅಲ್ಲಿ ಸ್ಟಾಕೇಜ್ ಇಲ್ಲ ಮಾಲ್ ಅಂತಾರೆ, ಸ್ವಲ್ಪ ಕೊಡ್ತಾರೆ ಅಷ್ಟು ಜಾಸ್ತಿ. ಅಲ್ಲ, ಮೊದಲು ಬಂದಾಗ ಇಲ್ಲಿ ಎಷ್ಟು ದಿನ ಗಾಡಿ ನಿಲ್ತಿತ್ತು, ಈಗೇನು ಸಮಸ್ಯೆ? ಮೊದ್ಲಿಗೆ ಬಂದಾಗ ಅಲ್ಲಿ 2-3 ದಿನ ನಿಲ್ತು. ಇಲ್ಲಿ ಗಾಡಿ ಈಗ ಸ್ಟಾಕ್ ಇರೋದ್ರಿಂದ 34 ಗಾಡಿ ಸೇಲ್ಸ್ ಕಮ್ಮಿ. ಸಿಲಿಂಡರ್ ಗಾಡಿ ಬರ್ತಾ ಇಲ್ಲ. 5 ದಿವಸ ಅಲ್ಲಿ ಹಾಕ್ ಮಾಡಿದ್ರು. ಮೊದ್ಲು 2 ದಿನ 3 ದಿನ ಗಾಡಿಗೆಲ್ಲ ಒಂದೊಂದ್ ವಾರ ಆಯ್ತು. ಗಾಡಿ ಖಾಲಿ ಆಗ್ತಲ್ಲ. ಮಾಲ್ ಬೇಕಾದ್ರೆ ಕಮರ್ಷಿಯಲ್ ಮಾಲ್ ಇದೆ, ಅದು ಖಾಲಿ ಮಾಡಕ್ ಆಗ್ತಲ್ಲ. ಕೊಟ್ಟರೆ ಚಾನ್ಸ್ ಪರ್ಮಿಷನ್ ಕೆಲವು ಕೊಡ್ತಾ ಇಲ್ಲ. ಅಲ್ಲ, ಈಗ ಎಲ್ಲಿ ಹೋಗಿದ್ರಿ ಇಲ್ಲಿಂದ ಹೋಗೋದು ಎಲ್ಲ ಸಿಲಿಂಡರ್ ಗಾಡಿ ಎಲ್ಲ ಕಡೆ ಹುಬ್ಳಿ ಧಾರವಾಡ ಮತ್ತೆ ಈ ಕಡೆ ಬೆಳಗಾವಿ ಸಂಕೇಶ್ವರ ಹೋಗುತ್ತೆ, ರಾಣೆಬೆನ್ನೂರು, ಹಾವೇರಿ,
ಬ್ಯಾಡಗಿ ಹೋಗುತ್ತೆ, ಮುಂಡ್ಗೋಡೆಲ್ಲ ಬಿಜಾಪುರ ಕಲಬುರಗಿ ಎಲ್ಲ ಕಡೆ ಹೋಗುತ್ತೆ. ಆದ್ರೆ ಇಲ್ಲಿಂದ ಯಾವ್ದು ಹೋಗ್ತಾ ಇಲ್ಲ. ಯಾವ್ದು ಹೋಗ್ತಾರೆ ಕಂಪ್ಲೀಟ್ ಬಂದಾಗ ಸಿಂಧನೂರೆಲ್ಲ ಹೋಗುತ್ತೆ, ಯಾದಗಿರಿ ತನಕ. ಇದು ಏನು ಇಲ್ಲಿರ್ತಕ್ಕಂಥ ವಾಹನ ಚಾಲಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಇದೇ ಒಂದು ಗ್ಯಾಸ್ ನಿಂದ ಏನು ಕಲಬುರಗಿ ಇಲ್ಲಿಂದ ಏನು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಹೋಗ್ತಾ ಇತ್ತು. ಆದ್ರೆ ಈಗ ಯಾವುದೂ ಹೋಗ್ತಾ ಇಲ್ಲ. ಹೀಗಾಗಿ ಇಲ್ಲೇ ವಾರಗಟ್ಟಲೆ ಇದೆ ಒಂದು ಗ್ಯಾಸ್ ನ ಇದ್ರ ಮುಂಭಾಗದಲ್ಲಿ ಇರುವಂತ ಸ್ಥಿತಿ ಕೂಡ ಇದೆ ಅಂತೇಳಿ ಚಾಲಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ.